ಬೇರೆ ಸುದ್ದಿಗಳನ್ನು ನೋಡೋಣ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರೋಡ್ ಶೋ ಮಾಡಿದ್ದಾರೆ. ಪ್ರಥಮ ಬಾರಿ ಬಂದಿದ್ದಾರೆ. ಪ್ರಧಾನಮಂತ್ರಿಯವರ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ. ಡಿ ಕೆ ಶಿವಕುಮಾರ್ ರೋಡ್ ಶೋ ಫಸ್ಟ್ ಟೈಮ್ ಅವ್ರು ಬಂದರು. ಕಾರಂಜಿ ಕೆರೆಯಿಂದ CM ಡಿ ಕೆ ಶಿವಕುಮಾರ್ ಅವರ ರೋಡ್ ಶೋ ಶುರುವಾಯಿತು. ವೀಳ್ಯದೆಲೆ ಹಾರ ಹಾಕಿ ಮುಖ್ಯಮಂತ್ರಿಗಳನ್ನು ಸ್ವಾಗತ ಮಾಡಿದ್ರು. ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಸಿದ್ದರಾಮಯ್ಯನವರ ಮಗ ಕೂಡ ಇದ್ದಾರೆ, ಸೇಠ್ ಕೂಡ ಇದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ನಡೀತಾ ಇದೆ ಮುಖ್ಯಮಂತ್ರಿಗಳದ್ದು. ಕುರುಬರಹಳ್ಳಿ ಸರ್ಕಲ್, ಕಾರಂಜಿ ಕೆರೆಯಿಂದ ಕುರುಬರಹಳ್ಳಿ ಸರ್ಕಲ್ ತನಕ ರೋಡ್ ಶೋ ನಡೆದಿರೋದು. ನೋಡಿ, ದೊಡ್ಡ ಹಾರವನ್ನು ಹಾಕಲಾಗಿದೆ. ಮೋಸ್ಟ್ಲಿ ಇದು ಬೆಲ್ಲದ ಹಾರ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಈ ರೋಡ್ ಶೋ ಆದಮೇಲೆ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ನಾವು ಕೊಟ್ಟಂತ ಗ್ಯಾರಂಟಿಗಳು ಮಾದರಿ ಆಗಿದೆ. ಇದಕ್ಕೆ ನೀವೆಲ್ಲ ಕೂಡ ತಾವು ಸಹಕಾರವನ್ನು ಮಾಡಿದ್ರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ರಾಹುಲ್ ಗಾಂಧಿ ಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ಮ ಚಾಮರಾಜನಗರ, ಮೈಸೂರು, ಮಂಡ್ಯ, ತುಮಕೂರು, ಬಳ್ಳಾರಿ, ಚಿತ್ರದುರ್ಗ ಇವೆಲ್ಲ ಕೂಡ ನಡೆದಾಗ ತಾವು ಪಟ್ಟಂತ ಶ್ರಮ, ತಮ್ಮ ಹೋರಾಟ, ತಮ್ಮ ಸಂಘಟನೆಗಳು ಬೆಂಗಾಲ್ನಲ್ಲಿ ಏನು ದೊಡ್ಡ ಖಂಡಕ ಉಂಟಾಯಿತು. ಸೌಹಾರ್ದತೆಯನ್ನ ಕಾಪಾಡಿ ಒಕ್ಕಟ್ಟಿಗೆ ನಾವು ಇವತ್ತೇನು ಕಾರ್ಯಕ್ರಮವನ್ನು ರೂಪಿಸಿದ್ರು, ಇದೆಲ್ಲ ಇಡೀ ಹೆಜ್ಜೆ ಉದ್ದಕ್ಕೂ ಕೂಡ ನಮ್ಮ ಸರ್ಕಾರ ರಚನೆ ಆಗಲಿಕ್ಕೆ ಬಹಳ ಸಹಾಯ ಆಯಿತು. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಪ್ರಧಾನಮಂತ್ರಿಗಳು ಇವತ್ತು ಈ ಮೈಸೂರು ನಗರಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈ ಮೈಸೂರು ನಗರಕ್ಕೆ ಆಗಮಿಸ್ತಾ ಹಿನ್ನೆಲೆಯಲ್ಲಿ ಕೆಲವು ಸೆಕ್ಯೂರಿಟಿ ಕಾರಣದಿಂದ ಬೇಡ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಟ್ಟಿದ ಮೇಲೆ ನಾವು ಇನ್ನೊಂದಿನ ಆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಇವತ್ತು ತೀರ್ಮಾನವನ್ನ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಈ ಭಾಗದ ಒಂದು ದೊಡ್ಡ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ತೇವೆ. ಇದು ಸರ್ಕಾರ 2 ವರ್ಷದ ಸರ್ಕಾರ ಆಗಲಿ, ಸಿದ್ದರಾಮಯ್ಯನವರ 3 ವರ್ಷದ ಸರ್ಕಾರ ಅಲ್ಲ. ಇದು ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ವಾಪಸ್ ಬಂದೇ ಬರ್ತದೆ ಅಂತ ತಾಯಿ ಚಾಮುಂಡಿ ಕೈ ಸರ್, ನೀವು ಏನಿದು ಮಾಡಬೇಡಿ. ಇವತ್ತು ಬಹಳ ಚೆನ್ನಾಗಿ ಬರಗಾಲ ಇದ್ರೂ ಕೂಡ ಇವತ್ತು ನಮಗೆ ಸಹಕಾರ ಆಗಿದೆ ಅನ್ನೋದನ್ನ ಈ ತಾನೇ ನಮ್ಮ ಪೊಲೀಸರು ಮತ್ತು ನಮ್ಮ ನೀರಾವರಿ ಇಲಾಖೆಯವರು ನಮಗೆ ಅವಕಾಶವನ್ನ, ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ರೋಡ್ ಶೋ ಆಯಿತು. ಕಾರಂಜಿ ಕೆರೆಯಿಂದ ಕುರುಬರಹಳ್ಳಿ ಸರ್ಕಲ್ ತನಕ ರೋಡ್ ಶೋ ಆಯಿತು. ರೋಡ್ ಶೋ ಆದಮೇಲಿಂದ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ.